Welcome to PUJAR tutorial class. Today we learned about how to formation of interrogative sentence in fast continuous tense. ನನ್ನೆಲ್ಲ ಕಲಿಕಾರ್ಥಿಗಳಿಗೆ ಪೂಜಾರ್ ಟ್ಯುಟೋರಿಯಲ್ ಕ್ಲಾಸ್ಗೆ ಸುಸ್ವಾಗತ. ಈ ದಿನ ನಾವು ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನು ಅದರಲ್ಲಿ ಇಂಟ್ರಗೇಟಿವ್ ಸೆಂಟೆನ್ಸ್ ಅನ್ನು ಯಾವ ರೀತಿ ರಚನೆ ಮಾಡಬೇಕು ಎನ್ನುವುದರ ಬಗ್ಗೆ ಅಧ್ಯಯನ ಮಾಡೋಣ. ಲರ್ನಿಂಗ್ ಪರ್ಸನ್ ಕ್ಯಾನ್ ಡೂ anything and achieve his goal. It means ಕಲಿಯುವ ವ್ಯಕ್ತಿ ಏನಾದರೂ ಮಾಡಿ ತನ್ನ ಗುರಿಯನ್ನು ಸಾಧಿಸುತ್ತಾನೆ. ಜ್ಞಾನ ಜ್ಯೋತಿ ಬೆಳಗಲು ಶಿಕ್ಷಣ ಬೇಕು, ಅದು ನಿಮ್ಮದಾಗಲೆಂದು ಈ ಪೂಜಾರನ ಆಶಯ. ಹಾಗಾದರೆ ಬನ್ನಿ, ಈ ದಿನ ನಾವು ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಇಂಟ್ರಗೇಟಿವ್ ಸೆಂಟೆನ್ಸನ್ನು ಮಾಡುವುದರ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಮುಂದುವರೆದ ಭೂತಕಾಲ ಅಂತೇಳಿ, ಸೊ ಆ ಮುಂದುವರೆದ ಭೂತಕಾಲದಲ್ಲಿ ನಾವು ಪ್ರಶ್ನಾರ್ಥಕ ವಾಕ್ಯಗಳನ್ನು ರಚನೆ ಮಾಡೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ದೀಸ್ ಆರ್ ಫಾರ್ಮ್ ಬೈ ಶಿಫ್ಟಿಂಗ್ ವಾಸ್ ಬರ್ವರ್ ಆಫ್ ದ assertive form to the beginning of the sentence. ಈ ವಾಕ್ಯಗಳನ್ನು ರಚಿಸುವಾಗ ವಾಸ್ ಅಥವಾ ವರ್ ಅನ್ನು ಈ ನಿಶ್ಚಯಾರ್ಥಕ ಅಥವಾ ಸಕಾರಾತ್ಮಕ ವಾಕ್ಯದ ಮೊದಲು ಅಥವಾ ನಿಶ್ಚಯಾರ್ಥಕ ರೂಪದ ವಾಕ್ಯಗಳ ಮೊದಲಿಗೆ ಉಪಯೋಗಿಸಿಕೊಂಡು ರಚಿಸುತ್ತೇವೆ. Are you remember what I say to you? These are formed by shifting was per were of the assertive form to the beginning of sentence. Don't forget it. Okay? ಅಂದರೆ ನಾವು ಈ ಒಂದು ಪ್ರಶ್ನಾರ್ಥಕ ವಾಕ್ಯಗಳನ್ನು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಮಾಡಬೇಕಾದಾಗ ವಾಸ್ ಮತ್ತು ವರ್ನ ನಾವು ಸಕಾರಾತ್ಮಕ ವಾಕ್ಯಗಳ ರೂಪದ ಮೊದಲಿಗೆ ಉಪಯೋಗಿಸಬೇಕು ಎಂಬುದನ್ನು ಮರೆಯಬಾರದು. ಓಕೆ, ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಇಲ್ಲಿ ಒಂದು ಫಾರ್ಮುಲಾ ಕೊಡ್ತಾ ಇದ್ದೀನಿ. ಏನಿದು ಫಾರ್ಮುಲಾ ಅಂತ ಅನ್ನೋದಾದರೆ ವಾಸ್ ಬಾರ್ ವರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇದನ್ನು ಬರೆದಿಟ್ಕೊಂಬಿಡಿ, ಯೂಸ್ ಆಗುತ್ತೆ ಮತ್ತು ಅದನ್ನು ನೀವು ಪುನರಾವರ್ತನೆ ಮಾಡುವುದರಿಂದ ನಿಮಗೆ ಮನನ ಆಗ್ತತಿ. ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ ಆಫ್ಟರ್ ಯು ಗೆಟ್ ದ ಇಂಟ್ರಾಗೇಟಿವ್ ಸೆಂಟೆನ್ಸಸ್. I gave a chart for your learning purpose. Only you can use according to the formula and you prepare your own sentences through the chart. I gave some examples to you as usual you can proceed. Observe here. Here is chart. The chart for use you. So draw this chart and label the subjects, verbs and objects. It is the easiest way for learning. ಹಾಗಾದರೆ ಈ ಚಾರ್ಟನ್ನು ನೀವು ಅಮೋಘವಾಗಿ ಬರೆದಿಟ್ಕೊಳ್ಳಿ, ನಿಮಗೆ ಕಲಿಯೋದಕ್ಕೆ ತುಂಬ ಸರಳ ಮತ್ತು ತುಂಬ ಈಸಿಯಾಗಿ ಉಪಯೋಗ ಆಗ್ತತಿ. ಓಕೆ,
ಈ ಒಂದು ಚಾರ್ಟಿನ ಪ್ರಕಾರ ನಾವು ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತಕ್ಕಂಥದ್ದು ಅಧ್ಯಯನ ಮಾಡೋಣ. ಬನ್ನಿ ಹಾಗಾದರೆ ಒಂದೊಂದ ನಾವು ಅಧ್ಯಯನ ಮಾಡೋಕ್ಕೆ ಹೋಗೋಣ. ವಾಸ್ ಐ ಟೀಚಿಂಗ್ ಇಂಗ್ಲೀಷ್? ನಾನು ಇಂಗ್ಲೀಷನ್ನು ಕಲಿಸುತ್ತಿದ್ದೇನೆಯೇ? ವಾಸ್ ಈ ಸ್ಪೀಕಿಂಗ್ ಇಂಗ್ಲೀಷ್? ಅವನು ಇಂಗ್ಲೀಷನ್ನು ಮಾತನಾಡುತ್ತಿದ್ದಾನೆಯೇ? ವಾಸ್ ಈ ರೀಡಿಂಗ್ ಇಂಗ್ಲೀಷ್? ಅವಳು ಇಂಗ್ಲೀಷನ್ನು ಓದುತ್ತಿದ್ದಾಳೆ. ವಾಸ್ ಇಟ್ ರೈಟಿಂಗ್ ಇಂಗ್ಲೀಷ್? ಅದು ಇಂಗ್ಲೀಷನ್ನು ಓದುತ್ತಿದ್ದೆ. ನೋಡಿ, ಅಬ್ಸರ್ವ್ ಮಾಡಿರಿ, ಇಲ್ಲಿ ನಾವು ಒಂದೊಂದ ಕೊಟ್ಟಿದ್ವಲ್ಲ. ವಾಸ್ ಐ ಟೀಚಿಂಗ್ ಇಂಗ್ಲೀಷ್? ನಾನು ಇಂಗ್ಲೀಷನ್ನು ಕಲಿಸುತ್ತಿದ್ದೇನೆಯೇ? ವಾಸ್ ಈ ಸ್ಪೀಕಿಂಗ್ ಇಂಗ್ಲೀಷ್? ಅವನು ಇಂಗ್ಲೀಷನ್ನು ಮಾತನಾಡುತ್ತಿದ್ದನೇ. ವಾಸ್ ಈ ರೀಡಿಂಗ್ ಇಂಗ್ಲೀಷ್? ಅವಳು ಇಂಗ್ಲೀಷನ್ನು ಓದುತ್ತಿದ್ದಳೆ. ವಾಸ್ ಐ ರೈಟಿಂಗ್ ಇಂಗ್ಲೀಷ್? ಅದು ಇಂಗ್ಲೀಷನ್ನು ಓದುತ್ತಿದ್ದೆ ಅಂತಕ್ಕಂಥದ್ದು ಈ ರೀತಿ ನಾವು ಮಾಡ್ಬೋದು. ಅಂದರೆ ಈ ಚಾರ್ಟ್ ಇದೆಯಲ್ಲ, ಈ ಚಾರ್ಟ್ಗೆ ಅನುಗುಣವಾಗಿ ತಗೋಬೇಕು ನಾವು. ವಾಸ್ ಐ ಟೀಚಿಂಗ್ ಇಂಗ್ಲೀಷ್? ನೋಡಿ ಎಷ್ಟು ಈಸಿಯಾಗಿ ತಗೋಬೋದು. ವಾಸ್ ಐ ಟೀಚಿಂಗ್ ಇಂಗ್ಲೀಷ್ ಅಂದರೆ ನಾನು ಇಂಗ್ಲೀಷನ್ನು ಕಲಿಸುತ್ತಿದ್ದೇನೆಯೇ ಅಂತ. ಹಾಗೆ ನಾವು ಮತ್ತೊಂದು ತಗೊಳ್ಳೋಣ. ವಾಸ್ ಈ ಸ್ಪೀಕಿಂಗ್ ಇಂಗ್ಲೀಷ್? ಅಂದರೆ ಅವನು ಇಂಗ್ಲೀಷನ್ನು ಮಾತನಾಡುತ್ತಿದ್ದನೇ ಅಂತ. ನೆಕ್ಸ್ಟ್, ವಾಸ್ ಸಿ ರೀಡಿಂಗ್ ಇಂಗ್ಲೀಷ್? ಅವಳು ಇಂಗ್ಲೀಷನ್ನು ಓದುತ್ತಿದ್ದಳೇ. ನೆಕ್ಸ್ಟ್ ಏನಪ್ಪ ಅಂತಂದರೆ ವಾಸ್ ಇಟ್ ರೈಟಿಂಗ್ ಇಂಗ್ಲೀಷ್? ಅದು ಇಂಗ್ಲೀಷನ್ನು ಬರೆಯುತ್ತಿತ್ತೆ ಅಂತ. ಓಕೆ, ಇಲ್ಲಿ ಕೆಲವಿಷ್ಟು ಮಾತ್ರ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೀನಿ. ಆದರೆ ಈ ಚಾರ್ಟ್ನಿಂದ ನೋಡಿ ಒಂದೊಂದ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದೇ ಥರ ಮಾಡಿ ನೀವು. ವಾಸ್ ಐ ಟೀಚಿಂಗ್ ಇಂಗ್ಲೀಷ್? ನೋಡಿ ಒಂದು ಸೆಂಟೆನ್ಸ್ ಬಂತ. ವಾಸ್ ಐ ಸ್ಪೀಕಿಂಗ್ ಇಂಗ್ಲೀಷ್? ವಾಸ್ ಐ ರೀಡಿಂಗ್ ಇಂಗ್ಲೀಷ್? ವಾಸ್ ಐ ರೈಟಿಂಗ್ ಇಂಗ್ಲೀಷ್? ವಾಸ್ ಐ ಲರ್ನಿಂಗ್ ಇಂಗ್ಲೀಷ್? ಇಷ್ಟು ರೀತಿಯಲ್ಲಿ ನೀವು ಈ ಒಂದು ಚಾರ್ಟ್ನಿಂದ ಮಾಡ್ಬೋದು. ನೆಕ್ಸ್ಟ್ ಯಾವಾಗ ಇದು ಮುಗೀತೋ ಆಮೇಲೆ ನಾವೇನು ಮಾಡಬೇಕು, ಅಲ್ಲಿ ಇದನ್ನು ಚೇಂಜ್ ಮಾಡ್ಬೇಕು. ಸಬ್ಜೆಕ್ಟನ್ನು ಚೇಂಜ್ ಮಾಡ್ಬೇಕು. ಈಗ ಚೇಂಜ್ ಮಾಡ್ಕೊಂಡು ಈಗ ಬರಬೇಕು. ವಾಸ್ ಈ ಟೀಚಿಂಗ್ ಇಂಗ್ಲೀಷ್? ವಾಸ್ ಈ ಸ್ಪೀಕಿಂಗ್ ಇಂಗ್ಲೀಷ್? ವಾಸ್ ಈ ರೀಡಿಂಗ್ ಇಂಗ್ಲೀಷ್? ವಾಸ್ ಈ ರೈಟಿಂಗ್ ಇಂಗ್ಲೀಷ್? ವಾಸ್ ಈ ಲರ್ನಿಂಗ್ ಇಂಗ್ಲೀಷ್? ಈ ರೀತಿ ಮಾಡ್ಬೇಕು. ನೆಕ್ಸ್ಟ್ ಮತ್ತೇನು ಮಾಡಬೇಕು, ಈಗ ಬರಬೇಕು. ಈಯಿಂದ ಸಿಗೆ ಬರಬೇಕು. ವಾಸ್ ಸಿ ಟೀಚಿಂಗ್ ಇಂಗ್ಲೀಷ್? ವಾಸ್ ಸಿ ಸ್ಪೀಕಿಂಗ್ ಇಂಗ್ಲೀಷ್? ವಾಸ್ ಸಿ ರೀಡಿಂಗ್ ಇಂಗ್ಲೀಷ್? ವಾಸ್ ಸಿ ರೈಟಿಂಗ್ ಇಂಗ್ಲೀಷ್? ವಾಸ್ ಸಿ ಲರ್ನಿಂಗ್ ಇಂಗ್ಲೀಷ್? ಈ ಥರ. ನೆಕ್ಸ್ಟ್ ಏನು ಮಾಡಬೇಕು, ಇಟ್ಟಿಗೆ ಬರಬೇಕು. ವಾಸ್ ಇಟ್ ಟೀಚಿಂಗ್ ಇಂಗ್ಲೀಷ್? ವಾಸ್ ಇಟ್ ಸ್ಪೀಕಿಂಗ್ ಇಂಗ್ಲೀಷ್? ವಾಸ್ ಇಟ್ ರೀಡಿಂಗ್ ಇಂಗ್ಲೀಷ್? ವಾಸ್ ಇಟ್ ರೈಟಿಂಗ್ ಇಂಗ್ಲೀಷ್? ವಾಸ್ ಇಟ್ ಲರ್ನಿಂಗ್ ಇಂಗ್ಲೀಷ್? ಈ ಥರ. ಆಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಾನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ರಿ. ಈ ವಾಸ್ ಅಂತಕ್ಕಂಥದ್ದನ್ನು ಯಾವಾಗ ಅಂದರೆ ಸಿಂಗುಲರು ಇರ್ತಾವಲ್ಲ, ಆ ಸಿಂಗುಲರ್ ನೌನನ್ನು ಬಳಕೆ ಆದಂಥ ಸಿಂಗುಲರ್ ಪ್ರೊನೌನ್ ಬಳಕೆ ಆದಂಥ ಸಂದರ್ಭದಲ್ಲಿ ವಾಸನ್ನು ಪಾಸ್ಟ್ ಟೆನ್ಸ್ನಲ್ಲಿ ಬಳಸಬೇಕು ಅಂತಕ್ಕಂಥದ್ದನ್ನ ಮರಿಬಾರ್ದು. ಅದಕ್ಕೋಸ್ಕರ ಹಿಂಗೆ ಕೊಟ್ಟಿರೋದು. ವರ್ ಅಂತಕ್ಕಂಥದ್ದು ಪ್ಲೂರಲ್ ಫಾರ್ಮ್ ಅಥವಾ ಪ್ಲೂರಲ್ ಪ್ರೊನೌನ್ಗಳ ಅಥವಾ ಪ್ಲೂರಲ್ ನೌನ್ಗಳು ಬಂದಾಗ ವರ್ರನ್ನು ಬಳಸಬೇಕು. ಓಕೆ, ಈಗ ಇಲ್ಲಿ
ಯಾವಾಗ ಇದರಿಂದ ಮುಗಿತೋ ನಾವು ನೆಕ್ಸ್ಟ್ ಇಲ್ಲಿ ಬರ್ತೀವೋ ಅವಾಗ ವರ್ ಅಂತ ತಗೋಬೇಕು. ವರ್ ವಿ ಟೀಚಿಂಗ್ ಇಂಗ್ಲೀಷ್, ನೋಡಿ ವರ್ ವಿ ಟೀಚಿಂಗ್ ಇಂಗ್ಲೀಷ್. ಆಮೇಲೆ ವರ್ ವಿ ಸ್ಪೀಕಿಂಗ್ ಇಂಗ್ಲೀಷ್, ವರ್ ವಿ ರೀಡಿಂಗ್ ಇಂಗ್ಲೀಷ್, ವರ್ ವಿ ರೈಟಿಂಗ್ ಇಂಗ್ಲೀಷ್, ವರ್ ವಿ ಲರ್ನಿಂಗ್ ಇಂಗ್ಲೀಷ್, ಈ ಥರ. ನೆಕ್ಸ್ಟ್ ವಿ ಆದಮೇಲೆ ಇವು ಬರಬೇಕು. ವರ್ ಯು ಟೀಚಿಂಗ್ ಇಂಗ್ಲೀಷ್, ವರ್ ಯು ಸ್ಪೀಕಿಂಗ್ ಇಂಗ್ಲೀಷ್, ವರ್ ಯು ರೀಡಿಂಗ್ ಇಂಗ್ಲೀಷ್, ವರ್ ಯು ರೈಟಿಂಗ್ ಇಂಗ್ಲೀಷ್, ವರ್ ಯು ಲರ್ನಿಂಗ್ ಇಂಗ್ಲೀಷ್ ಅಂತ. ನೆಕ್ಸ್ಟ್ ಏನು ಮಾಡಬೇಕು, ದೇಗೆ ಬರಬೇಕು. ವರ್ ದೇ ಟೀಚಿಂಗ್ ಇಂಗ್ಲೀಷ್, ವರ್ ದೇ ಟೀಚಿಂಗ್ ಇಂಗ್ಲೀಷ್ ಆದಮೇಲೆ ವರ್ ದೇ ಸ್ಪೀಕಿಂಗ್ ಇಂಗ್ಲೀಷ್, ವರ್ ದೇ ರೀಡಿಂಗ್ ಇಂಗ್ಲೀಷ್, were they writing English, were they learning English. That like you have write down the notebook and you make it practice. ಹಾಗಾದರೆ ಬನ್ನಿ ಇನ್ನೂ ಹೆಚ್ಚಿನ ಉದಾಹರಣೆಯನ್ನು ತಿಳಿದುಕೊಳ್ಳೋಣ. ವಾಸ್ ಐ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಕಲಿಸುತ್ತಿದ್ದೇನೆಯೇ. ವಾಸ್ ಹಿ ಸ್ಪೀಕಿಂಗ್ ಇಂಗ್ಲೀಷ್, ಅವನು ಇಂಗ್ಲೀಷನ್ನು ಮಾತನಾಡುತ್ತಿದ್ದಾನೆಯೇ. ವಾಸ್ ಹಿ ರೀಡಿಂಗ್ ಇಂಗ್ಲೀಷ್, ಅವಳು ಇಂಗ್ಲೀಷನ್ನು ಓದುತ್ತಿದ್ದಾಳೆಯೇ. ವಾಸ್ ಇಟ್ ರೈಟಿಂಗ್ ಇಂಗ್ಲೀಷ್, ಅದು ಇಂಗ್ಲೀಷನ್ನು ಬರೆಯುತ್ತಿದ್ದಿತೆ. ವಾಸ್ ಇಟ್ ರೈನಿಂಗ್ ಹೆವಿಲಿ, ಮಳೆ ಜೋರಾಗಿ ಬರುತ್ತಿತ್ತೆ. ವಾಸ್ ಹಿ ಸಿಂಗಿಂಗ್ ಎ ಸಾಂಗ್, ಅವಳು ಹಾಡನ್ನು ಆಡ್ತಿದ್ದಳೆ. ಗೊತ್ತಾಯ್ತಲ್ವಾ. ವರ್ ವಿ ಸ್ಪೀಕಿಂಗ್ ಇಂಗ್ಲೀಷ್, ನಾವು ಇಂಗ್ಲೀಷನ್ನು ಮಾತನಾಡ್ತಿದ್ದೇವೆ. ವರ್ ಯು ರೈಟಿಂಗ್ ಇಂಗ್ಲೀಷ್, ನೀವು ಇಂಗ್ಲೀಷನ್ನು ಬರೆಯುತ್ತಿದ್ದೀರಿ. ವರ್ ದೇ ಲರ್ನಿಂಗ್ ಇಂಗ್ಲೀಷ್, ಅವರು ಇಂಗ್ಲೀಷನ್ನು ಕಲಿಯುತ್ತಿದ್ದರೆ. ವರ್ ಯು ವೇಟಿಂಗ್ ಫಾರ್ ಮೀ, ನೀವು ನನಗಾಗಿ ಕಾಯುತ್ತಿದ್ದೀರಿಯೇ. ವರ್ ಟೀಚರ್ಸ್ ಟೀಚಿಂಗ್ ಎ ಲೆಸನ್, ಶಿಕ್ಷಕರು ಪಾಠವನ್ನು ಬೋಧಿಸುತ್ತಿದ್ದರೆಯೇ. ವರ್ ಸ್ಟೂಡೆಂಟ್ಸ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್, ವಿದ್ಯಾರ್ಥಿಗಳು ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯುತ್ತಿದ್ದರೆ ಅಂತ. ಈ ರೀತಿಯಾಗಿ ಇಲ್ಲಿ ನಾವು ಕೆಲವೊಂದು ಉದಾಹರಣೆಯನ್ನು ನಿಮಗೆ ಕೊಟ್ಟಿದ್ದೇನೆ. ಈ ಸೈಡ್ ಎಲ್ಲ ಕೊಟ್ಟಿರ್ತಕ್ಕಂಥವು ಸಿಂಗ್ಯುಲರ್ಗೆ ಎಕ್ಸಾಂಪಲ್ಸ್ ಆಗಿರ್ತವೆ. ಈ ಕಡೆಗೆ ಬಂದಿರತಕ್ಕಂಥವೆಲ್ಲ ಪ್ಲೂರಲ್ಗೆ ಎಕ್ಸಾಂಪಲ್ಸನ್ನು ನಿಮಗೆ ಕೊಟ್ಟಿದ್ದೇನೆ. ಹಾಗಾಗಿ ಈ ಎಕ್ಸಾಂಪಲ್ಸ್ನ ನೀವು ನೀಟಾಗಿ ಇದೇ ಥರ ಹೆಚ್ಚಿನ ಉದಾಹರಣೆಯನ್ನು ಬರೆದಿಟ್ಕೊಳ್ಳಿ. ಆ ಚಾರ್ಟಿನ ಪ್ರಕಾರ, ಅಂದರೆ ಯಾವ ಚಾರ್ಟ್ ಪ್ರಕಾರ ಇಲ್ಲಿ ಕೊಟ್ಟಿದ್ದೇನಲ್ಲ, ಈ ಚಾರ್ಟಿನ ಪ್ರಕಾರ ನೀವು ಹೆಚ್ಚಿನ ವಾಕ್ಯವನ್ನು ರಚನೆ ಮಾಡ್ಕೋಬೇಕು. ಜೊತೆಗೆ ಇಲ್ಲಿ ನೀವೇನು ಮಾಡ್ತೀರಿ, ವರ್ಬ್ನ ಬೇರೆ ಬೇರೆ ಹಾಕ್ಕೋಬೇಕು. ಅದಕ್ಕೆ ತಕ್ಕಂಗೆ ಇಲ್ಲಿ ಆಬ್ಜೆಕ್ಟ್ನ ಕೂಡ ಚೇಂಜ್ ಮಾಡ್ಕೋಬೇಕು. ಹಂಗೆ ಚೇಂಜ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಭಾಳ ಸರಳ ಅನಿಸ್ಕೊಳ್ತೈತಿ. ಅದನ್ನು ವಿಡಿಯೋ ಪಾಸ್ ಮಾಡಿರಿ, ಚಾರ್ಟ್ ಹಾಕ್ಕೊಳ್ರಿ, ಈ ಉದಾಹರಣೆಗಳನ್ನು ನೀವು ಬರ್ಕೊಳ್ರಿ. ಈ ಎಕ್ಸಾಂಪಲ್ಸ್ ನಿಮ್ಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಯೂಸ್ ಆಗ್ತವೆ. ಈ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಬರೆದು ಇಟ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿರಿ. ಸುಮಾರು ಟೈಮ್ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ನಿಮ್ಗೆ ಈಸಿ ಅನಿಸ್ಬಿಡ್ತೈತಿ. ಓಕೆನಾ. ಆ ಚಾರ್ಟಿನ ಪ್ರಕಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳನ್ನು ಇನ್ನೊಂದು ಸರಿ ನೋಡಿರಿ. ವಾಸ್ ಐ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಕಲಿಸ್ತಿದ್ದೇನೆಯೇ ಅಂತ. ವಾಸ್ ಈ ಸ್ಪೀಕಿಂಗ್ ಇಂಗ್ಲೀಷ್,
ಅವನು ಇಂಗ್ಲೀಷನ್ನು ಮಾತನಾಡ್ತಿದ್ದಾನೆ. ವಾಸ್ ಶಿ ರೀಡಿಂಗ್ ಇಂಗ್ಲೀಷ್, ಅವಳು ಇಂಗ್ಲೀಷನ್ನು ಓದ್ತಿದ್ದಾಳೆ. ವಾಸ್ ಇಟ್ ರೈಟಿಂಗ್ ಇಂಗ್ಲೀಷ್, ಅದು ಇಂಗ್ಲೀಷನ್ನು ಬರೀತಿದ್ದಿತೆ. ವಾಸ್ ಇಟ್ ರೈನಿಂಗ್ ಹೆವಿಲಿ, ಮಳೆ ಜೋರಾಗಿ ಬರ್ತಿತ್ತೆ. ವಾಸ್ ಶಿ ಸಿಂಗಿಂಗ್ ಎ ಸಾಂಗ್, ಅವಳು ಹಾಡನ್ನು ಆಡ್ತಿದ್ದಾಳೆ. ವರ್ ವಿ ಸ್ಪೀಕಿಂಗ್ ಇಂಗ್ಲೀಷ್, ನಾವು ಇಂಗ್ಲೀಷನ್ನು ಮಾತನಾಡ್ತಿದ್ದೇವೆ. ವರ್ ಯು ರೈಟಿಂಗ್ ಇಂಗ್ಲೀಷ್, ನೀವು ಇಂಗ್ಲೀಷನ್ನು ಬರೀತಿದ್ರೆ. ವರ್ ದೇ ಲರ್ನಿಂಗ್ ಇಂಗ್ಲೀಷ್, ಅವರು ಇಂಗ್ಲೀಷನ್ನು ಕಲಿಯುತ್ತಿದ್ದಾರೆ. ವರ್ ಇವರು ವೇಟಿಂಗ್ ಫಾರ್ ಮೀ, ನೀವು ನನಗಾಗಿ ಕಾಯುತ್ತಿದ್ದೀರಿ. ವರ್ ಟೀಚರ್ಸ್ ಟೀಚಿಂಗ್ ಎ ಲೆಸನ್, ಶಿಕ್ಷಕರು ಪಾಠವನ್ನು ಬೋಧಿಸುತ್ತಿದ್ದರೆ. ವರ್ ಸ್ಟೂಡೆಂಟ್ಸ್ ಲರ್ನಿಂಗ್ ಇಂಗ್ಲೀಷ್ ಗ್ರಾಮರ್, ವಿದ್ಯಾರ್ಥಿಗಳು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುತ್ತಿದ್ದರೆ ಅಂತ ಇಷ್ಟು ಉದಾಹರಣೆಗಳನ್ನು ನಿಮಗೆ ಕೊಟ್ಟಿದ್ದೇನೆ. ವಿಡಿಯೋ ಪಾಸ್ ಮಾಡಿರಿ, ಪಾಸ್ ಮಾಡಿ ಬರ್ಕೊಳ್ಳಿ. ಆಮೇಲೆ ಏನಪ್ಪ ಅಂತಂದರೆ ಇದೇ ಥರ ಹೆಚ್ಚಿನ ಉದಾಹರಣೆಗಳನ್ನು ನೀವು ಕುಂತ್ಕೊಂಡು ಪ್ರಾಕ್ಟೀಸ್ ಮಾಡಿರಿ ಅಂದರೆ ನಿಮಗೆ ಈಸಿ ಆಗುತ್ತೆ. ಸೊ ಇದುವರೆಗೂ ನಾನು ತಿಳಿಸಿಕೊಟ್ಟಿರ್ತಕ್ಕಂಥ ಈ ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಮಾಡುವುದು ಹೇಗೆ ಅಂತಕ್ಕಂಥದ್ದನ್ನು ಹೇಳ್ಕೊಟ್ಟಿದ್ದೀನಲ್ಲ, ಅದ್ರ ಪ್ರಕಾರ ಈ ವಿಡಿಯೋ ಪಾಸ್ ಮಾಡಿ ಈ ಫಾರ್ಮುಲಾ ಬರ್ಕೊಳ್ರಿ. ಫಾರ್ಮುಲಾ ಬರ್ಕೊಂಡು ಈ ಚಾರ್ಟ್ ಹಾಕ್ಕೊಳ್ರಿ. ಈ ಚಾರ್ಟ್ ಪ್ರಕಾರ ಉದಾಹರಣೆಗಳನ್ನು ನೀವು ಈ ಪ್ರಕಾರವಾಗಿ ಬರ್ಕೊಂತ ಹೋಗ್ರಿ. ಬರೆದು ಪ್ರಾಕ್ಟೀಸ್ ಮಾಡಿರಿ. ಅದೇ ಪ್ರಕಾರವಾಗಿ ನೀವು ಮಾತಾಡ್ತಾ ಹೋಗ್ರಿ. ಅದು ನಿಮ್ಗೆ ಇನ್ನೂ ಈಸಿ ಆಗುತ್ತಾ ಅಂತ ಹೇಳ್ತಿದ್ದೀನಿ. ಸೊ ನಿಮಗೆ ಇಷ್ಟು ಒಂದು ಅಂಶ ನಿಮಗೆ ಸಾಕು ಅನಿಸುತ್ತೆ. ಹಾಗಾದರೆ ಇನ್ನೂ ಹೆಚ್ಚಿನ ಅಂಶಗಳನ್ನು ನೀವು ತಿಳ್ಕೊಬೇಕಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಾರ್ದು ಅಲ್ವಾ. ನೋಡಿ, ನಿಮ್ಗೆ ಈ ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಸರಿ ನೋಡೋಣ. ಅಷ್ಟೇ ಮಾಡಿದರೆ ಸಾಲದು. ಒಂದು ಸರಿ ಏನು ಮಾಡ್ತೀರಿ ಗೊತ್ತಾ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದಷ್ಟೇ ಅಲ್ಲ, ಇದು ಇತರರಿಗೆ ಅನುಕೂಲ ಆಗ್ಬೇಕಲ್ಪ ನಿಮ್ಮಂಗೆ. ಅದಕ್ಕೆ ಇತರರಿಗೂ ಅನುಕೂಲ ಆಗುವಂಗೆ ಶೇರ್ ಮಾಡಿರಿ. ಶೇರ್ ಮಾಡೇ ಕೈ ಬಿಟ್ಟರೆ ಸಾಲದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿರಿ. ಆಮೇಲೆ ನಾನು ಮಾಡಿರ್ತಕ್ಕಂಥ ವಿಡಿಯೋಗಳು ಇಂಗ್ಲೀಷ್ ಗ್ರಾಮರ್ನೂ ಆಗಿರ್ಬೋದು, ಸ್ಪೋಕನ್ ಇಂಗ್ಲೀಷ್ನೂ ಆಗಿರ್ಬೋದು, ಅವೆಲ್ಲವೂ ನಿಮಗೆ ತಲುಪಬೇಕಂತ ಅನ್ನೋದಾದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಬೇಕು. ಈ ಸಬ್ಸ್ಕ್ರೈಬ್ ಅನ್ನೋ ಒಂದು ಐಕಾನ್ ನಿಮ್ಗೆ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಐಕಾನ್ ಕಾಣುತ್ತೆ, ಬೆಲ್ ಬಟನ್ ಕಾಣುತ್ತೆ ನೋಡಿ ಥರ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಕಾಣಿಸ್ಕೊಳುತ್ತಾ, ಆ ಆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ಬಂದು ದೊರಕ್ತವ. ಅವುಗಳಿಗೆ ಅನುಗುಣವಾಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿ ನೀಟಾಗಿ ಕಲ್ತ್ಕೊಂಡು ಬರ್ಕೋಬೋದು. ಓಕೆನಾ? ಹಾಗಾದರೆ ಇಷ್ಟು ನನ್ನೆಲ್ಲ ವಿಡಿಯೋಗಳು ನಿಮಗೆ ತುಂಬ ಇಷ್ಟ ಆಗಿವೆ ಅಂತ ಹೇಳ್ತಾ, ಈ ವಿಡಿಯೋಗಳನ್ನು ನೀವು ಮತ್ತೊಬ್ಬರಿಗೆ ಶೇರ್ ಮಾಡ್ತೀರಿ ಅನ್ನುವ ನಂಬಿಕೆಯಿಂದ ಈ ದಿನದ ನಮ್ಮ ತರಗತಿಯನ್ನು ಅಥವಾ ನಮ್ಮ ಕ್ಲಾಸನ್ನು ಮುಗಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಐ ವಿಲ್ ಕಮ್ ಬ್ಯಾಕ್ ಸೂನ್. ಥ್ಯಾಂಕ್ ಯು. ಧನ್ಯವಾದಗಳು.